ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ನಾನೊಂದು ಸೂಪರ್ ಆಗಿದ್ದೀನಿ. ಸೊ ನಾನು ನೈಟ್ ಶಿಫ್ಟ್ ಮುಗಿಸಿ ಲಾಗ್ ಆಫ್ ಆಗ್ತಾನೆ 6:30 ಬೆಳಗ್ಗೆಯಲ್ಲಿ. ನನ್ನ ಫ್ರೆಂಡ್ ಕಾಲ್ ಮಾಡಿ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂದ. ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ಹೇಳ್ದ. ಸೊ ಓಕೆ ಸರಿ ಅಂತ ಹೇಳಿ ನಾನು ಹೊರಟೆ. ಅವ್ನು ಬರೋಷ್ಟರಲ್ಲಿ 7 ಕಾಲ ಆಯಿತು. ಸೊ ಇನ್ನೇನು ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಅವ್ನ ಕಾರ್ ಒಳಗೆ ಕುತ್ಕೊಂಡ್ರೆ ನಮ್ಮ ಹುಡುಗ ಒಂದು ಶಾಕ್ ಕೊಟ್ಟ. ಎಲ್ಲಿಗೆ ಮಚ್ಚ ಪಯಣ ಈಗ? ಹಾಸ್ಪಿಟಲ್ಗೆ ಮಚ್ಚ. एकदम इन्होंने वक्त बदल दिया, जज्बात बदल दिए. ಸೊ ಯಾರಿಗೋ ಎಮರ್ಜೆನ್ಸಿ ಬ್ಲಡ್ ಬೇಕಿತ್ತಂತೆ. ಸೊ ಹಾಗಾಗಿ ಸರಿ ಓಕೆ ESC ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂತ ಹೋದ್ವಿ. ಹಾಗೆ ನಾವು ಕೂಡ ಇನ್ನೂ ಇಬ್ಬರನ್ನ ಪಿಕ್ ಮಾಡಬೇಕಿತ್ತು. ಸೊ ಅವ್ರನ್ನ ಡೈರೆಕ್ಟಾಗಿ ಹಾಸ್ಪಿಟ್ಲ್ ಹತ್ರನೇ ಬರೋಕ್ಕೆ ಹೇಳಿದ್ವಿ. ಮಂಜು ಇಂಟ್ರಡಕ್ಷನ್ ನಿಮಗೇನು ಬೇಕಾಗಿಲ್ಲ ಅನಿಸುತ್ತೆ, ಬಿಕಾಸ್ ನೀವು ಆಲ್ಮೋಸ್ಟ್ ನನ್ನ ಎಲ್ಲ ರೀಲ್ಸಲ್ಲೂ ಅವನ್ನ ನೋಡಿರ್ತೀರ. ನಂದು ಮಂಜುದು ಆಲ್ಮೋಸ್ಟ್ ಲೈಕ್ 10 years ಫ್ರೆಂಡ್ಶಿಪ್, 10 ವರ್ಷ ಆಯಿತು. ಸೊ ಈ ವರ್ಷಕ್ಕೆ ಈಸ್ ಮೈ ಪಾರ್ಟ್ನರ್ ಇನ್ ಕ್ರೈಮ್. ಸೊ ಏನೇ ಕೆಲಸ ಮಾಡಿದ್ರು ಇವನು ಮಾತ್ರ ನನ್ನ ಪಕ್ಕದಲ್ಲೇ ಇರ್ತಾನೆ. ಬ್ಲಡ್ ಸ್ಯಾಂಪಲ್ ಕೊಡೋಕ್ಕೂ ಮುಂಚೆ ಒಂದ್ಸತಿ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲೇ ನಿಯರ್ ಬೈ ಮಾಡ್ಕೊಂಡ್ವಿ. ನಾನು ಮಾರ್ನಿಂಗ್ ನೋಡಿದವ್ರಿಗೆಲ್ಲ ಇನ್ನೊಂದು ಸರ್ಪ್ರೈಸ್ ಇರುತ್ತೆ. ಯಾವಾಗಲೂ ಈ ರೀತಿ ಒಂದು ಕೋಳಿ ಪುಕ್ಕ ನಿಂತಿರುತ್ತೆ. ಬಿಕಾಸ್ ನಾನು ಆ ಲೆವೆಲ್ಗೆ ಒದ್ದಾಡ್ಕೊಂಡು ಮಲಗಿರ್ತೀನಿ. ಯಾವ ಆ್ಯಂಗಲಲ್ಲಿ ಮಲಗಿರ್ತೀನಿ ನನಗೆ ಗೊತ್ತಿರಲ್ಲ. ಈ ಗ್ಯಾಪಲ್ಲಿ ಕೊಟ್ಟಿದ್ದಂಥ ಬ್ಲಡ್ ಸ್ಯಾಂಪಲ್ ಕೂಡ ರಿಜೆಕ್ಟ್ ಆಯಿತು. ಸೊ ಬ್ಲಡ್ ಕೊಡೋಕ್ಕಂತೂ ಆಗಲ್ಲ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಏನೇನಾದರೂ ತಿನ್ನೋಣ ಅಂತ ಹೊರಗೆ ಬಂದು ನೋಡಿದ್ರೆ ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಕಾರ್ ಪಂಚರ್ ಆಗಿತ್ತು. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಸೊ ಪಂಚರ್ ಹಾಕ್ಸೋಣ ಅಂತ ಮಂಜು ಹಳೆ ಮನೆ ಹತ್ರ ಬಂದ್ವಿ. ಸೊ ಅಲ್ಲಿ ಪಂಚರ್ ಅಂಗಡಿ ಎದುರುಗಡೆ ಒಂದು ನಾಟಕ ಕಾಸ್ಟ್ಯೂಮ್ ಅಂಗಡಿ ಇತ್ತು. ಸೊ ಅಲ್ಲೊಂದು ಅಸ್ಥಿ ಪಂಚರ ನೇತಾಡ್ತಿತ್ತು. ಅದನ್ನು ನೋಡಿ ನನ್ನ ಫ್ರೆಂಡ್ ಸತೀಶ್ ನಾಪ್ಕ ಬಂದ, ಅವನಿಗೆ ಕಳಿಸೋಣ ಅಂತ ಈ ವಿಡಿಯೋ ಮಾಡಿಕೊಂಡೆ. ನಮ್ಮ ಹುಡುಗರಲ್ಲಿ ಈ JCB ಮರಳೆತ್ತಾ ಇರೋದು, ಪಂಚರ್ ಆಗ್ತಾ ಇರೋ ವೀಡಿಯೋಗಳನ್ನ ಮಾತ್ರ ನಮ್ಮ ಹುಡುಗರು ಮಿಸ್ ಮಾಡದೆ ಫುಲ್ ಕಾನ್ಸಂಟ್ರೇಷನಲ್ಲಿ ನೋಡ್ತಾ ಇರ್ತಾರೆ. ಸೊ ಇದೇ ರೀತಿ ನಾವು ಪಂಚರ್ ಹಾಕ್ಸೋವಂಥ ಟೈಮ್ನಲ್ಲೇ ಮಂಜು ಅವರ ಅಕ್ಕ ಭಾವ ಕೂಡ ಎಂಟ್ರಿ ಕೊಟ್ಟರು. ಸೊ ಅವರು ಕೂಡ ನಮ್ಮ ಮಲ್ಲಿಕಾಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ, ಸೊ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಅವ್ರನ್ನೂ ಇಲ್ಲೇ ಕರೆಸಿ ನಾವೆಲ್ಲ ಒಟ್ಟಿಗೆ ಹೊರಟ್ವಿ. ಲೈಕ್ ನಾವು ಮಲ್ಲಿಕಾಗೆ ರೀಚ್ ಆಗೋಷ್ಟರಲ್ಲಿ 10:30 ಆಗೋಗಿತ್ತು ಬೆಳಗಿನ ಜಾವ. ಸೊ ನಾವು ಕ್ರೌಡ್ ಏನಷ್ಟಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಮಲ್ಲಿಕಾಗೆ ಯೂಶ್ವಲಿ ವೀಕೆಂಡ್ಸಲ್ಲಿ ಅರ್ಲಿ ಮಾರ್ನಿಂಗ್ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಕ್ರೌಡ್ ಇತ್ತು. ಈಗ ಪರ್ಸ್ನಲಿ ನನಗೆ ಮತ್ತು ಮಂಜುಗೆ ಪರ್ಸ್ನಲಿ ಮಲ್ಲಿಕಾ ಬಿರಿಯಾನೀಸ್ ಆರ್ ಮೋಸ್ಟ್ ಫೇವ್ರೇಟ್ ಥಿಂಗ್. ಮಟನ್ ಬಿರಿಯಾನಿ ನಾನು ಯೂಶ್ವಲಿ ಎಲ್ಲೂ ತಿನ್ನಲ್ಲ. ಮಟನ್ ಅಂದರೆ ನನಗೆ ಅಷ್ಟಾಗಿ ಇಷ್ಟ ಇಲ್ಲ. ಐ ಲೈಕ್ ಚಿಕನ್, ಬಟ್ ಐ ಪ್ರಿಫರ್ ಮಟನ್ ವೆನ್ ಇಟ್ ಕಮ್ಸ್ ಟು ಮಲ್ಲಿಕಾಸ್ ಬಿರಿಯಾನಿ. ಸೊ ಇಲ್ಲಿ ಕಾಸ್ಟ್ ವೈಸು ಕೂಡ ಇಟ್ಸ್ ಓಕೆ ಫಾರ್ ದ ಕ್ವಾಂಟಿಟಿ ಆ್ಯಂಡ್ ದ ಕ್ವಾಲಿಟಿ ದಟ್ ದೇ ಗಿವ್. 280 rupees ಒಂದು ಬಿರಿಯಾನಿಗೆ ಇಟ್ಸ್ ವರ್ತ್ ಇಟ್. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ, ಪೀಸು ತುಂಬ ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ಆಪ್ಷನ್ಸ್ ಕೂಡ ಇರುತ್ತೆ. ಚಿಕನಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಸೊ ನಾವು ಚಿಕನ್ ಕಬಾಬ್, ಮಟನ್ ಲಿವರ್ ಫ್ರೈ ಆ್ಯಂಡ್ ಬಿರಿಯಾನಿ ತೊಗೊಂಡ್ವಿ. ಬೋಟಿಗೋಜ್ ವಿಚಾರಿಸಿದ್ರೆ ಬೋಟಿಗೋಜ್ ಆಗೋಗಿತ್ತು. ಬಿರಿಯಾನಿಲಿ ಮಾತ್ರ ಮಟನ್ ಪೀಸ್ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ. ಸೊ ಇದು ನನ್ನ ಸಂಡೇ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಆ್ಯಂಡ್ ಟೇಕ್ ಕೇರ್. ಒಂದು ನಿಮಿಷ, ನಾನು ಮಾಡೋ ವೀಡಿಯೋಗಳು ಇಷ್ಟ ಇದ್ದರೆ ಡೂ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮಾಡಿರಿ.